ನಿಮ್ಮ ಶಾಲಾ ಪರಿಸರ. ನಿಮ್ಮ ಶಾಲೆಯಲ್ಲಿ ಓದಿನ ಜೊತೆಗೆ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಪ್ರೋತ್ಸಾಹ ಕೊಡ್ತಾರಾ ಇಲ್ವಾ? ಕೊಡ್ತಾರೆ. ಬಹಳ ಸಂತೋಷ. ಕೆಲವು ಶಾಲೆಗಳಲ್ಲಿ ಇಲ್ಲ, ನಮಗೆ ರ್ಯಾಂಕ್ ಬರೋದೇ ಮುಖ್ಯ, ಪರ್ಸೆಂಟೇಜ್ ಬರೋದೇ ಮುಖ್ಯ. SSLCನಲ್ಲಿ 100ಕ್ಕೆ 100% ಪಾಸಾಗಿದ್ದಾರೆ, ಎಲ್ಲರೂ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ, ಹಾಗೆ ಗಮನ ಕೊಡ್ತಾಯಿಯೇ ಹೊರತು ಒಬ್ಬ ಹುಡುಗ ಅವನ ಆಸಕ್ತಿಯ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರಾ ಇಲ್ವಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನ್ಯಾಷನಲ್ ಸೈನ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ತಗೋತಿದ್ದೀರಾ? ಓದ್ತಾ ಇದ್ದೀರಾ? ಅದಕ್ಕೆ NSTS ತುಂಬ ಒಳ್ಳೆಯದು, ತಗೊಳ್ಳಿ. ನಾನು ಸ್ವಲ್ಪ ಕಷ್ಟಪಡಬೇಕಷ್ಟೆ. ನಿಮ್ಮ ರೆಗ್ಯುಲರ್ ಸಬ್ಜೆಕ್ಟ್ಗಳಿಗಿಂತ ಸ್ವಲ್ಪ ಹೆಚ್ಚಿಗಿರುತ್ತೆ. ಪಾಸ್ ಮಾಡೋದು ಬಹಳ ಸುಲಭ. NSTS ಒಂದು ಸಲ ನೀವು ಅದನ್ನು ಪಾಸ್ ಮಾಡಿಬಿಟ್ರೆ ನೀವು PhD ಮಾಡೋವರೆಗೂ ನಿಮಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಸಿಗುತ್ತೆ. ಸ್ಕಾಲರ್ಶಿಪ್ಗಿಂತ ನನಗೆ ಖುಷಿ ಕೊಟ್ಟ ವಿಚಾರ ಅಂದರೆ, ಬೇಸಿಗೆಯ ರಜೆ ಬರುತ್ತಲ್ಲ, ಆ ರಜೆ ಬಂದಾಗ ನಿಮಗೆ ಇಷ್ಟವಾದ ಪ್ರಯೋಗಾಲಯ, ಉದಾಹರಣೆಗೆ ಇಸ್ರೋ, ನಾನು ಇಸ್ರೋ ನೋಡಬೇಕು, ನೀವು ಅಲ್ಲಿಗೆ ಹೋಯಿತು ಅಂದರೆ ಒಂದು ವಾರ 15 ದಿನಗಳ ಕಾಲ ಇಸ್ರೋ ವಿಜ್ಞಾನಿಗಳ ಜೊತೆ ನೀವು ಸೇರಿಕೊಂಡು ಅವರೇನು ಕೆಲಸ ಮಾಡ್ತಾರೆ ಅದನ್ನು ನೋಡ್ತಾ, ಪ್ರಶ್ನೆಗಳನ್ನು ಹಾಕ್ತಾ, ಹೊಸ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಲಕ್ಷ ರೂಪಾಯಿ ಕೊಟ್ಟು ಈ ಅವಕಾಶ ಬೇರೆಯವರು ಸಿಗಲ್ಲ. NSTS ಪರೀಕ್ಷೆ ಮಾಡಿ, ಪಾಸ್ ಮಾಡಿ. ನಿಮ್ಮ ಶಾಲೆಯಲ್ಲಿ ಅದನ್ನು ಕಲಿಸ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಖುಷಿ ಪಡುವಂಥ ವಿಚಾರ ಮತ್ತೊಂದಿಲ್ಲ. ಹಾಗಾಗಿ ನಿಮ್ಮ ಶಾಲಾ ಪರಿಸರ ಏನಿದೆ ಅದು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತೆ, ಇಲ್ಲ ದಡ್ಡರನ್ನಾಗಿ ಮಾಡುತ್ತೆ. ಇದು ಎರಡನೇ ಎನ್ವೈರನ್ಮೆಂಟ್, ಸ್ಕೂಲ್ ಎನ್ವೈರನ್ಮೆಂಟ್. ಅದಾದ ಮೇಲೆ ಬರೋ ಮೂರನೇ